ನಾನು ಚಿಕ್ಕವಳಿದ್ದಾಗಿಂದನೂ ಕರಾಟೆ ಕಲ್ತಿರೋದು. ಇವಾಗ ಇಲ್ಲಿ ಟೂರ್ನಮೆಂಟ್ ಎಲ್ಲ ಕೋಲಾರದಲ್ಲಿ ಚೆನ್ನಾಗಿ ನಡೀತಾ ಇದೆ, ಇಂಟರ್ ಸ್ಟೇಟ್ ಟೂರ್ನಮೆಂಟ್. ಕರಾಟೆ ಆ್ಯಕ್ಚುಲಿ ಕಲಿಯೋದ್ರಿಂದ ಮಕ್ಕಳಿಗೆ, ಎಸ್ಪೆಷಲಿ ನಾವು ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ಅವರಿಗೆ ಕಾನ್ಫಿಡೆನ್ಸ್ ಆಗಲಿ, ಭಯ ಆಗಲಿ ಎಲ್ಲ ಭಯ ಹೋಗಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಕಾಂಪಿಟೇಷನ್ ಹೆಂಗಿದೆ ಅಂತ ಗೊತ್ತಾಗ್ತಾ ಬರುತ್ತೆ. ಮನೀಷಾ ಎಂ ಕಬೂರ್ ನನ್ನ ಹೆಸರು. ನಾವು ಹಾವೇರಿ ಡಿಸ್ಟ್ರಿಕ್ಟ್ ಬ್ಯಾಡಗಿಯಿಂದ ಬಂದಿರೋದು. ನಾನು ವರ್ಲ್ಡ್ ಕರಾಟೆ ಫೆಡರೇಷನ್ ಕೋಚ್, ರೀಸೆಂಟಾಗಿ ದುಬೈಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ನಾನು ಚಿಕ್ಕವಳಿದ್ದಾಗಿಂದನೂ ಕರಾಟೆ ಕಲ್ತಿರೋದು. ಇವಾಗ ಇಲ್ಲಿ ಟೂರ್ನಮೆಂಟ್ ಎಲ್ಲ ಕೋಲಾರದಲ್ಲಿ ಚೆನ್ನಾಗಿ ನಡೀತಾ ಇದೆ, ಇಂಟರ್ ಸ್ಟೇಟ್ ಟೂರ್ನಮೆಂಟು. ಕರಾಟೆ ಆ್ಯಕ್ಚುಲಿ ಕಲಿಯೋದ್ರಿಂದ ಮಕ್ಕಳಿಗೆ, ಎಸ್ಪೆಷಲಿ ನಾವು ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ಅವರಿಗೆ ಕಾನ್ಫಿಡೆನ್ಸ್ ಆಗಲಿ, ಭಯ ಆಗಲಿ ಎಲ್ಲ ಭಯ ಹೋಗಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಕಾಂಪಿಟೇಷನ್ ಹೆಂಗಿದೆ ಅಂತ ಗೊತ್ತಾಗ್ತಾ ಬರುತ್ತೆ. ನಾವು ರ್ಯಾಂಕಿಂಗ್ ಟೂರ್ನಮೆಂಟ್ಸ್ ಎಲ್ಲ ಅಟೆಂಡ್ ಮಾಡಬೇಕು ಅಂದರೆ ಫಸ್ಟಾಗಿ ಈ ಥರ ಟೂರ್ನಮೆಂಟ್ಸ್ ಎಲ್ಲ ಅಟೆಂಡ್ ಮಾಡಿ ಅವ್ರಿಗೆ ಮೋಟಿವೇಶನ್ ಸಿಗುತ್ತೆ. ಸೊ ಆ ಟೂರ್ನಮೆಂಟಿಂದ ಅವರು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685 ಬೇಕು ಅಂತ ಕಲಿತಾ ಹೋಗ್ತಾರೆ. ಸ್ಪೋರ್ಟ್ಸ್ ಕರಾಟೆ ಈಗ ವರ್ಲ್ಡ್ ಕರಾಟೆ ಫೆಡರೇಷನ್ ಮಟ್ಟನೂ ರೀಚ್ ಆಗಿದೆ. ಅದರಿಂದ ಅವರಿಗೆ ಒಳ್ಳೆ ಆಪರ್ಚುನಿಟೀಸ್ ಎಲ್ಲ ಇದೆ, ಸ್ಕಾಲರ್ಶಿಪ್ಸ್ ಎಲ್ಲ ಇದೆ. ಸೊ ಅವರಿಗೆ ಕರಾಟೆ ಸ್ಪೋರ್ಟ್ಸಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಮಕ್ಕಳಿಗೆ ಜಾಬ್ ಆಪರ್ಚುನಿಟೀಸ್ ನೆಕ್ಸ್ಟ್ ದೊಡ್ಡವರಾದ್ಮೇಲೆ ಎಲ್ಲ ಸಿಗುತ್ತೆ. ಹೆಣ್ಮಕ್ಳಿಗಂತೂ ತುಂಬ ಮುಖ್ಯ. ನಾವು ಅದನ್ನು ಇವಾಗ ಮೆನ್ಷನ್ ಮಾಡೋಕ್ಕಿಂತ ಇವಾಗ ಗಂಡು ಮಕ್ಕಳು ಕಲಿಬಾರ್ದು, ಹೆಣ್ಮಕ್ಳು ಜಾಸ್ತಿ ಕಲಿಬೇಕು ಅಂದರೆ ಈಕ್ವಲಾಗಿ ಕಲಿಬೇಕು. ಬಟ್ ಹೆಣ್ಮಕ್ಳಿಗೆ ಜಾಸ್ತಿ ಅವರಿಗೆ ಇಂಪಾರ್ಟೆನ್ಸ್ ಇದೆ. ಅಂದರೆ ನಾವು ಅವ್ರನ್ನ ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕು, ಫೈಟ್ ಮಾಡಬೇಕು ಅಂತಲ್ಲ, ಅವರಿಗೆ ಆಟೋಮೆಟಿಕ್ ಆಗಿ ಕರಾಟೆ ಕಲಿಯೋದ್ರಿಂದ ಧೈರ್ಯ ಜಾಸ್ತಿ ಆಗುತ್ತೆ. ಎಂಥ ಸಿಚುವೇಶನ್ ಬಂದರೂ ಫೇಸ್ ಮಾಡ್ತೀನಿ ಅನ್ನೋದು ಧೈರ್ಯ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಅವರಿಗೆ ಕಲೀಲೇಬೇಕು ಅನ್ನೋದು ನನ್ನ ಉದ್ದೇಶ. ನಮಸ್ಕಾರ, ನನ್ನ ಹೆಸರು ಕರಾಟೆ ರಾಮ್ ಅಂತ. ನಾನು ಇದು 2ನೇ ವರ್ಷ ಆಯೋಜನೆ ಮಾಡ್ತಾ ಇರೋದು. ಮೊದಲ ವರ್ಷ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್, ಓಪನ್ ಚಾಂಪಿಯನ್ಶಿಪ್ ಮಾಡಿದೆ. ಇವಾಗ ಇಂಟರ್ ಸ್ಟೇಟ್ ಚಾಂಪಿಯನ್ಶಿಪ್ ಮಾಡ್ತಾಯಿದ್ದೀನಿ. ಹೋದ ವರ್ಷ ಒಂದು 200-250 ಜನ ಬಂದಿದ್ದರು. ಇವತ್ತು ಒಂದು 500-600 ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ಅಂತಾರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ಮಚಿಲಿಪಟ್ಟಣಮು, ಆಂಧ್ರ ಪ್ರದೇಶ ಮಚಿಲಿಪಟ್ಟಣಮು, ಇದು ಮಂಗಳಗಿರಿ, ತಾಡಪತ್ರಿ, ಹಿಂದೂಪುರ, ಆಂಧ್ರದಿಂದ, ಕರ್ನಾಟಕದಿಂದ ನಮ್ಮ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ನಾರಾಯಣ ಪೂಜಾರ್ ಅವರು ಬಂದಿದ್ದಾರೆ. ಇವರು ನಮ್ಮ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ AKSKಯಲ್ಲಿ. ಸುಮಾರು ಬೇರೆ ಬೇರೆ ಜಿಲ್ಲೆಗಳು ಮತ್ತು ತಾಲೂಕುಗಳಿಂದ ತುಂಬ ಜನ ಭಾಗವಹಿಸಿ ಈ ಒಂದು ಒಳ್ಳೆಯ ಉತ್ತಮ ಕಾರ್ಯಕ್ರಮ ನಮ್ಮ ಕೋಲಾರಲ್ಲಿ ಇಷ್ಟೊಂದು ಉತ್ತಮ ಕಾರ್ಯಕ್ರಮ ಇಲ್ಲ ಅನಿಸುತ್ತೆ. ಅಷ್ಟೊಂದು ದೂರದಿಂದ ಬಂದು ಒಳ್ಳೆ ಯಶಸ್ವಿ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ AKS ನಾರಾಯಣ ಪೂಜಾರಿ ಅವರು ತುಂಬ ನನಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಈ ಪಂದ್ಯಾವಳಿಗೆ ಸಹಕಾರ ಕೊಟ್ಟ ಕರಾಟೆ ಶಿಕ್ಷಕರಿಗೂ ಮತ್ತು ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನನ್ನ ಹೆಸರು ನಾರಾಯಣ ಪೂಜಾರ್ ಅಂತ. ನಾನು ಹಾವೇರಿ ಡಿಸ್ಟಿಕ್ ಸ್ಪೋರ್ಟ್ಸ್ ಕರಾಟೆ ಪ್ರೆಸಿಡೆಂಟ್ ಇದ್ದೀನಿ ಮತ್ತು ಸ್ಟೇಟ್ಗೆ ವೈಸ್ ಪ್ರೆಸಿಡೆಂಟ್ ಇದ್ದೀನಿ. ಇಲ್ಲಿ ರಾಮು ಮಾರ್ಷಲ್ ಆರ್ಟ್ಸಿಂದ ಇವರು ಕರಾಟೆ ಸ್ಟೇಟ್ ಸ್ಕೂಲ್ ಟೂರ್ನಮೆಂಟ್ ಮಾಡ್ತಾಯಿದ್ದಾರೆ. ಸೊ ಈಗ ನಾವು ಇದು ಫಸ್ಟ್ ಟೈಮ್ ಇವ್ರು ಟೂರ್ನಮೆಂಟಿಗೆ ಬಂದಿದ್ದೀವಿ. ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಟೂರ್ನಮೆಂಟ್ ಅಂತ ನನ್ನ ಭಾವನೆ. ಸೊ ಇದಕ್ಕಿನ್ನೂ ಲೋಕಲ್ಸ್ ಇಲ್ಲೆಲ್ಲ ತುಂಬ ಸಪೋರ್ಟ್ ಮಾಡಲಿ, ಅವ್ರನ್ನ ಬೆಳೆಸಲಿ ಅಂತ ಹೇಳ್ತಾ, ಇಲ್ಲಿ ಏನಂದರೆ 2 ಇವೆಂಟ್ ನಡೆಯುತ್ತೆ ಸರ್. ಒಂದು ಕಥಾ, ಒಂದು ಕುಮಿಟೆ ಅಂತ. ಕಥಾ ಅಂದರೆ ಅದು ಒಂದು ಇಮ್ಯಾಜಿನೇಷನ್ ಫೈಟು, ಅಂದರೆ ಒಬ್ಬರೇ ಮಾಡ್ತಕ್ಕಂಥದ್ದು. ಕುಮಿಟೆ ಅಂತಂದರೆ ಪಾರ್ಟ್ನರ್ ವೈಸ್. ಈಗ ಅಂದರೆ ಇದು ಸ್ಪೋರ್ಟ್ಸ್ ಕರಾಟೆ ಮಾಡಿದ್ದಾರೆ. ಈ ಟ್ರೆಡಿಷ್ನಲ್ ಕರಾಟೆಯಲ್ಲಿ ಬಾಡಿ ಇಂಜುರಿ ಆಗುತ್ತೆ. ಈ ಸ್ಪೋರ್ಟ್ಸ್ ಕರಾಟೆಯಲ್ಲಿ ಏನಂದರೆ ವೆದರ್ ಟಚ್, ಸ್ವಲ್ಪ ಟಚ್ ಮಾಡಿ ಪಾಯಿಂಟ್ಸ್ ತೊಗೊಳ್ಳೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಸ್ಪೋರ್ಟಿವ್ ಮೈಂಡು, ಧೈರ್ಯ, ಆಮೇಲೆ ಸ್ಪಿರಿಟು, ಪ್ರೋತ್ಸಾಹ ಅದೆಲ್ಲ ಹೆಚ್ಚಿಗೆ ಆಗುತ್ತೆ. ಮೇನಾಗಿ ಅವ್ರ ಹೆಲ್ತ್ ವೈಸ್ ಅಂದರೆ ಅವ್ರ ಬ್ರೈನಿಗೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ಎಷ್ಟೋ ಕಾಯಿಲೆಗಳಿಂದ ರಕ್ಷಣೆ ಸಿಗುತ್ತೆ. ಇದೊಂದು ಮಕ್ಕಳಿಗೆ ಒಂದು ಒಳ್ಳೆ ಅವರೊಂದು ಪರ್ಸ್ನಲ್ಲಾಗಿ ಕಾನ್ಸಂಟ್ರೇಷನ್ ಲೆವೆಲ್ಲು ಎಲ್ಲ ಒಂದು ಹೆಚ್ಚಿಗೆ ಆಗಬೇಕಂತಂದರೆ ಒಂದು ಹೆಲ್ದಿ, ಒಂದು ಆರೋಗ್ಯದಾಯಕವಾಗಿ ಅವ್ರು ಚೆನ್ನಾಗಿರ್ಬೇಕಂದ್ರೆ ಕರಾಟೆ ಕಲಿಬೇಕು ಅಂತ. ಇವತ್ತು ಕರಾಟೆ ತರಬೇತಿ ಪಡೆದಂಥ ಮಕ್ಕಳಿಗೆ ಒಂದು ದೊಡ್ಡ ಉತ್ಸವ ಆಗಿದೆ. ಇಲ್ಲಿ ಎಲ್ಲ ಪುಟ್ಟ ಮಕ್ಕಳು ಆಟ ಆಡ್ತಾ ಇದ್ದರೆ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ ತುಂಬ ಸಂತಸವನ್ನು ತಂದಿರೋ ಅಂಥದ್ದು. ಕರಾಟೆ ಅನ್ನೋದು ಇದು ಬರೀ ಕೈಗಳ ಸಮ್ಮಿಲನ ಆಗಿದೆ. ಕರಾಟೆ ನಾವು ಯಾಕೆ ಕಲಿಬೇಕು ಅಂತಂದರೆ ಕರಾಟೆಯಿಂದ ಸ್ವಯಂ ಆತ್ಮವಿಶ್ವಾಸ ಬೆಳೆಯುತ್ತೆ. ಅದರ ಜೊತೆಗೆ ನಮ್ಮ ಶಕ್ತಿ ವೃದ್ಧಿ ಆಗುತ್ತೆ, ಫಿಟ್ನೆಸ್ ಇರುತ್ತೆ. ಅದರಲ್ಲಿ ಹೆಚ್ಚಾಗಿ ನಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ.
ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಹಳ ಅವಶ್ಯಕವಾಗಿರುವಂಥದ್ದು ಈ ಕರಾಟೆ ತರಬೇತಿ. ಈ ಕರಾಟೆ ತರಬೇತಿಯನ್ನು ಏರ್ಪಡಿಸಿರುವಂತಹ ಕರಾಟೆ ಇಂಟರ್ ಸ್ಟೇಟ್ ಆರ್ಗನೈಸರ್ ಆದಂಥ ಕರಾಟೆ ರಾಮಚಂದ್ರ ಸರ್ ಅವರು ನನ್ನ ನೆಚ್ಚಿನ ವಿದ್ಯಾರ್ಥಿ. ಅವರು ಮಿಡ್ಲ್ ಸ್ಕೂಲಲ್ಲಿ ಇರಬೇಕಾದ್ರೆ ತುಂಬ ಒಬಿಡಿಯಂಟ್ ಆಗಿದ್ದರು. ನಾನು ಅವರ ಶಿಕ್ಷಕಿ. ನನ್ನ ಹೆಸರು ವಿ ರಾಮಲಕ್ಷ್ಮಮ್ಮ ಅಂತ. ನಾನು ನಿವೃತ್ತಿ ಪ್ರೌಢಶಾಲಾ ಸಹ ಶಿಕ್ಷಕರು. ಅವರಿದ್ದಾಗ ನಾನು ಮಿಡ್ಲ್ ಸ್ಕೂಲಲ್ಲಿದ್ದೆ. ಆಮೇಲೆ 20 ವರ್ಷಗಳ ಕಾಲ ಹೈಸ್ಕೂಲಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಆದರೆ ವರ್ಷಕ್ಕೆ ನೂರಾರು ವಿದ್ಯಾರ್ಥಿಗಳು ನಾವು ಮುಂದೆ ಹೋಗ್ತಾರೆ 10th ಪಾಸಾಗಿ. ಅಂಥ ವಿದ್ಯಾರ್ಥಿಗಳಲ್ಲಿ ಎಲ್ಲರನ್ನೂ ನಾವು ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರು ನಮ್ಮಲ್ಲಿ ಅತಿ ದಡ್ಡರಾಗಿರ್ತಾರೆ, ಅತಿ ಬುದ್ಧಿವಂತರಾಗಿರ್ತಾರೆ, ಅತಿ ತುಂಟು ಹುಡುಗರಾಗಿರ್ತಾರೆ, ಅವ್ರು ನಮಗೆ ತುಂಬ ನೆನಪಿರುತ್ತೆ. ಅದರಲ್ಲಿ ಅತಿ ಬುದ್ಧಿವಂತ ಆದಂತಹ ವಿದ್ಯಾರ್ಥಿ ಅಂದರೆ ರಾಮು ಅವರು. ರಾಮು ರೈಟಿಂಗ್ ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೂ ರೈಟಿಂಗ್ ನೋಡಿ ಹೇಳ್ತಾ ಇದ್ದೆ, ನೋಡು ರಾಮಚಂದ್ರ, ನೀನು ಚೆನ್ನಾಗಿ ಓದಪ್ಪ, ಚೆನ್ನಾಗಿ ನಿನ್ನ ರೈಟಿಂಗ್ ನೋಡಿದ್ರೆ ನಂಗೆ ತುಂಬ ಖುಷಿಯಾಗುತ್ತೆ ಅಂತ ನಾನು ಯಾವಾಗಲೂ ಅವ್ರಿಗೆ ಇನ್ಸ್ಪೈರ್ ಮಾಡ್ತಾಯಿದ್ದೆ. ನಮಗೆ ಟೀಚರ್ಸ್ಗೆ ಏನಂದರೆ ಅತಿ ಮುಖ್ಯವಾಗಿ ಮಕ್ಕಳನ್ನು ಉತ್ತೇಜನ ಮಾಡುವಂಥದ್ದು. ಯಾವಾಗಲೂ ನಾವು ಮಕ್ಕಳನ್ನು ಟೀಸ್ ಮಾಡೋಕ್ಕೆ ಹೋಗಬಾರ್ದು. ಮಕ್ಕಳಲ್ಲಿ ಎಲ್ಲ ಮಕ್ಕಳಲ್ಲೂ ಪ್ರತಿಭೆ ಅನ್ನೋದಿದೆ. ಆ ಪ್ರತಿಭೆ ಹೊರಹೊಮ್ಮಬೇಕಾದ್ರೆ ನಾವು ಅವ್ರಿಗೆ ಉತ್ತೇಜನ ಕೊಡಬೇಕು. ಅವರ ಒಂದು ಅವರ ಒಂದು ಜ್ಞಾನಾರ್ಜನೆಗೆ ಆಳವಾಗಿ ನಾವು ಅಧ್ಯಯನ ಮಾಡಿದಾಗ ಎಲ್ಲ ಮಕ್ಕಳು ಬುದ್ಧಿವಂತರೇ. ಇಲ್ಲಿ ಕೆಟ್ಟ ಮಕ್ಕಳು ಯಾರೂ ಇಲ್ಲ. ಹುಟ್ಟುತ್ತಾ ವಿಶ್ವಮಾನವ, ಬೆಳೀತಾ ಅಲ್ಪಮಾನವ ಅಂತ ಕುವೆಂಪು ಅವರು ಹೇಳಿದ ಹಾಗೆ ಎಲ್ಲ ಮಕ್ಕಳು ಬುದ್ಧಿವಂತರೇ. ವಿದ್ಯೆ ಎಂಬುದು ಸಾಗರ, ಈಜಲು ಬಲು ಬೇಸರ, ಈಜಿ ದಡವ ಸೇರಿದರೆ ಸಿಗುವುದು ಸುಖ ಸಾಗರ. ಆದ್ದರಿಂದ ಪ್ರತಿಯೊಬ್ಬರು ವಿದ್ಯಾರ್ಜನೆ ಮಾಡುವಂಥದ್ದು. ವಿದ್ಯೆ ಯಾರ ಸೊತ್ತು ಅಲ್ಲ, ಯಾರು ಆಸಕ್ತಿ ಉಳ್ಳವರೋ ಅವರ ಸೊತ್ತಾಗಿರುತ್ತೆ. ಯಾರು ಬೇಕಾದ್ರೂ ಉನ್ನತ ಮಟ್ಟಕ್ಕೆ ಏರ್ಬೋದು. ಒಂದು ಹೂವು ಅರಳುತ್ತೆ, ಅದು ತಾನೇ ಬೆಳೆದು ಅರಳಿ ಸುವಾಸನೆಯನ್ನು ಬೀರುತ್ತೆ ಸುತ್ತಮುತ್ತಲು. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ತಾನೇ ತನ್ನ ಜ್ಞಾನಾರ್ಜನೆಯನ್ನು ಅಭಿವೃದ್ಧಿ ಮಾಡಿಕೊಂಡು ಉನ್ನತ ಮಟ್ಟಕ್ಕೆ ಏರಲಿ ಅಂತ ಎಲ್ಲ ಮಕ್ಕಳಿಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಯಾದಂಥ ರಾಮಚಂದ್ರ ಅವರಿಗೂ ಹಾರೈಸುತ್ತಾ, ಜಪಾನ್ ಸ್ಟುಡಿಯೋ ನಮ್ಮ ರಾಮು ಮಾರ್ಷಿಯಲ್ ಆರ್ಟ್ಸ್ ವತಿಯಿಂದ ಇದು 2ನೇ ಇಂಟರ್ ಸ್ಟೇಟ್ ಓಪನ್ ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡಿದ್ದಾರೆ. ಮೊದಲ ಸಲ ಪ್ರಥಮ ಒಂದು ಇಂಟರ್ ಸ್ಟೇಟ್ ರಾಜ್ಯ ಮಟ್ಟದ ಒಂದು ಕರಾಟೆ ಟೂರ್ನಮೆಂಟ್ ಭಾಳ ಯಶಸ್ವಿಯಾಗಿ ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಈ ಕೋಲಾರಲ್ಲಿ ರಾಮು ಅವರು ಭಾಳಷ್ಟು ಅಂದರೆ ಇತ್ತೀಚೆಗೆ ಹೊಸದಾಗಿ ಬಂದು ಸಹ ಭಾಳಷ್ಟು ಆಸಕ್ತಿ ವಹಿಸಿ ಈ ಒಂದು ಕರಾಟೆ ಬಗ್ಗೆ, ಇದೊಂದು ಸೆಲ್ಫ್ ಡಿಫೆನ್ಸ್, ಆತ್ಮ ರಕ್ಷಣೆಯ ಒಂದು ಕಲೆ, ಇದನ್ನು ಮಕ್ಕಳಲ್ಲಿ ಬೆಳೆಸೋದ್ರ ಜೊತೆಗೆ, ಮಕ್ಕಳಲ್ಲಿ ಹುರಿದುಂಬಿಸೋದ್ರ ಜೊತೆಗೆ ಈ ರೀತಿ ಮಕ್ಕಳಲ್ಲಿ ಒಂದು ಪ್ರೇರಣೆ ಕೊಡೋಕ್ಕೆ ಈ ಒಂದು ಟೂರ್ನಿಮೆಂಟ್ಗಳು ಅವಶ್ಯಕತೆ ಇದೆ. ಇದು 2ನೇ, ಲಾಸ್ಟ್ ಇಯರ್ ಒಂದು ಮಾಡಿದ್ರು, ಈಗ ಈ ವರ್ಷದಲ್ಲಿ ಸಹ 2ನೇ ಒಂದು ಸೆಕೆಂಡ್ ಇಂಟರ್ ಸ್ಟೇಟ್ ಚಾಂಪಿಯನ್ಶಿಪ್ಪನ್ನು ಹಮ್ಮಿಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಚಾಂಪಿಯನ್ಶಿಪ್ಪನ್ನು ಹಮ್ಮಿಕೊಂಡಿದ್ದಾರೆ. ಮಕ್ಕಳಿಂದ ಈ ರೀತಿ ಪ್ರೇರಣೆ ಕೊಟ್ಟು ಮಾಡಿದಾಗ ಅವರು ಆಸಕ್ತಿಯಿಂದ ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡೋಕ್ಕೆ ಒಂದು ಪ್ರೇರಣೆ ಆಗ್ತಾಯಿದೆ. ಈ ಒಂದು ಪಂದ್ಯಾವಳಿಗಳು ಈ ರೀತಿಯ ಇನ್ನೂ ಚೆನ್ನಾಗಿ ಮಾಡಲಿ. ಭಾಳ ಒಂದು ಶ್ರದ್ಧೆ, ಭಕ್ತಿ, ಶಿಸ್ತಿನಿಂದ ನಮ್ಮ ರಾಮು ಅವರು ಈ ಒಂದು ಅಂದರೆ ಅಭ್ಯಾಸ ಮಾಡಿಸೋದು ಅಷ್ಟೇ, ಮಕ್ಕಳಲ್ಲಿ ತರಬೇತಿ ಎಲ್ಲ ಶಾಲೆಗಳಿಗೆ ಹೋಗಿ ತರಬೇತಿ ಕೊಡೋದು, ಮತ್ತು ಸಂಜೆಯಲ್ಲಿ ಇಂಡೋರಲ್ಲಿ ತರಬೇತಿ ಕೊಡ್ತಾ ಇರ್ತಾರೆ. ಅಷ್ಟೇ ಶಿಸ್ತುಬದ್ಧವಾಗಿ ಎಲ್ಲರ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡು ಮಕ್ಕಳನ್ನು ಹುರಿದುಂಬಿಸೋ ಒಂದು ಪ್ರೇರಣೆ ಕೊಡುವ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಒಂದು ಟೂರ್ನಮೆಂಟ್ ಪಂದ್ಯಾವಳಿಗೆ ಯಶಸ್ವಿಯಾಗಲಿ, ಅವರು ಸಹ ಇನ್ನೂ ಉನ್ನತ ಸ್ಥಾನಕ್ಕೆ ಬರಲಿ. ಮಕ್ಕಳನ್ನು ಈ ಸಮಾಜದಲ್ಲಿ ಒಳ್ಳೆಯ ಮಕ್ಕಳನ್ನು, ಒಳ್ಳೆಯ ಒಂದು ಫಿಸಿಕ್ ಅಂದರೆ ದೈಹಿಕ ಸಾಮರ್ಥ್ಯ ಬೆಳೆಸ್ಕೊಳ್ಳುವಂಥ ಮಕ್ಕಳನ್ನು ಬೆಳೆಸಲಿ ಅಂತ ನಮ್ಮ ರಾಮು ಅವರ ನೇತೃತ್ವದಲ್ಲಿ ಈ ರಾಮು ಮಾರ್ಷಲ್ ಆರ್ಟ್ ಕೋಲಾರ ರಿಜಿಸ್ಟರ್ನಿಂದ ಅಂತಾರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆ ಏರ್ಪಟ್ಟಿದ್ದು. ಈ ಕರಾಟೆ ಸ್ಪರ್ಧೆಯಲ್ಲಿ ಸುಮಾರು 350 ಮಕ್ಕಳು ಭಾಗವಹಿಸಿದ್ದಾರೆ. ಸುಮಾರು ಮಾಸ್ಟರ್ಗಳು ಬಂದಿದ್ದಾರೆ. ಇದನ್ನು ಒಳ್ಳೆ ಕಾರ್ಯಕ್ರಮ ನಡೆಸಿದ್ದಾರೆ. ನಮ್ಮ ಕೋಲಾರಿಗೆ ಒಳ್ಳೆ ಕೀರ್ತಿ ತರೋದರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಏರ್ಪಡಿಸಿದರೆ ರಾಮು ಅವರಿಗೆ ಮತ್ತು ಅವರ ಸಂಸ್ಥೆಯವರಿಗೆ, ಅವರ ಪ್ರೇರಣೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಧನ್ಯವಾದಗಳು.